ಸ್ಥೂಲವಾಗಿರುವಂತಹ ಸೂಕ್ಷ್ಮ ಅಂಶಗಳನ್ನು ಮಾತ್ರ ಇಲ್ಲೇ ವಿಶದಪಡಿಸಿಕೊಂಡು ಬಂದಾರ. ಇಲ್ಲೇ ಮಣ್ಣಿನ ದಿವಸ ತರ್ಕವು ವೈದಿಕ ತರ್ಕವೆಂದು ಅವೈದಿಕ ತರ್ಕವೆಂದು, ಅವೈದಿಕ ತರ್ಕ ಯಾವಾಗಲೂ ಶುಷ್ಕ ತರ್ಕವಾಗಿರುತ್ತೆ ಅಂತ ಹೇಳ್ಕೊಂಡು ಬಂದರು. ವೈದಿಕ ತರ್ಕ ಅನುಭವಕ್ಕೆ ಅನುಸರಿಸಿಕೊಂಡು ಅನುಭವಾಂಗ ತರ್ಕದಿಂದೊಳಗೂಡಿ ಇದ್ದುಕೊಂಡಿದೆ ಅಂತ ಹೇಳ್ಕೊಂಡು ಬಂದ. ಅಲ್ಲಿವರೆಗೆ ನಾವು ಒಂದು ನಿಲ್ಲಿಸಿದ್ವಿ. ಇಲ್ಲೇ ಇವತ್ತಿನ ವಿಷಯ ಶಬ್ದ ಪ್ರಾಮಾಣ್ಯವನ್ನು ಅನುಸರಿಸುವಾಗ ಶಂಕರಾಚಾರ್ಯರು ಅನುಸರಿಸಿರುವ ಒಂದು ಸುಪ್ರಸಿದ್ಧ ನ್ಯಾಯವನ್ನು ಇಲ್ಲಿ ಉದಾಹರಿಸುವುದು ಒಳ್ಳೆಯದು. ಯಾರದು? ಶಬರ ಸ್ವಾಮಿಗಳು ಅಂತ ಪೂರ್ವ ಮೀಮಾಂಸಾ ಭಾಷ್ಯಕಾರರಾದ ಶಬರ ಸ್ವಾಮಿಗಳು ಒಂದು ಸಿದ್ಧಾಂತ ಮಂಡಿಸ್ಯಾರ. ಅದನ್ನ ಅನುಸರಿಸಿಕೊಂಡು ಬಂದಾರ. ನೋಡಿ, ಯಾವುದು ಸತ್ಯವಾಗಿ ವೇದಾಂತಕ್ಕ ಅನುಕೂಲವಾಗಿರುತ್ತದೋ ಅದನ್ನೆಲ್ಲ ಆರಿಸಿ ತೆಗೆದು ತಮ್ಮ ಅನುಭವವನ್ನ ನಿರ್ಣಯ ಮಾಡ್ಯಾರ. ಅದಕ್ಕೆ ಶಂಕರರು ಅದ್ವೈತ ಸಿದ್ಧಾಂತದ ಉದ್ಭವಕಾರರು ಏನಲ್ಲ. ಅದ್ವೈತ ಅವರಿಂದನೂ ಹುಟ್ಟಿಲ್ಲ, ಅದಕ್ಕಿಂತ ಮೊದಲು ಅದ್ವೈತ ಸಿದ್ಧಾಂತ ಇದ್ದ. ಎಲ್ಲೆಲ್ಲಿ ಲೋಪದೋಷಗಳದವ ಅವನ್ನ ಹೆಚ್ಚಿ ತೆಗೆದು ನೋಡೋಣ. ಮತ್ತೆ ಹೊಳ್ಳೆ ಪುನರಪಿ ಸಾಧಕರಿಗೆ ತೊಂದರೆ ಆಗಬಾರ್ದು ಅಂತ ಅನುಸರಿಸಿಕೊಂಡು ಬಂದು ಇಲ್ಲಿ ಹೇಳ್ಕೊಂಡು ಬಂದ. ಇಲ್ಲಿ ಶಬರ ಸ್ವಾಮಿಗಳು ಲೋಕದಲ್ಲಿ ಯಾವ ಪದಕ್ಕೆ ಯಾವ ಅರ್ಥವೆಂದು ಪ್ರಸಿದ್ಧವಾಗಿರುತ್ತದೆಯೋ ಸೂತ್ರಗಳಲ್ಲಿಯೂ ಆ ಪದಗಳಿಗೆ ಹೊಂದುವಾಗಲೆಲ್ಲ ಆ ಅರ್ಥವನ್ನೇ ಇಟ್ಟುಕೊಳ್ಳಬೇಕು. ಶಬರ ಸ್ವಾಮಿಗಳ ಅಭಿಪ್ರಾಯ. ಲೋಕದೊಳಗೆ ಯಾವ ಪದಕ್ಕೆ ಯಾವ ಅರ್ಥ ಅಂತ ಪ್ರಸಿದ್ಧ ಆಗಿದೆಯೋ ಅಂದ್ರ ಪ್ರಸಿದ್ಧ ಆಗೈತಿ ಅಂದ್ರೆ ಅದು ಸಾರ್ವತ್ರಿಕ ಅನುಭವ. ಎಲ್ಲರ ಅನುಭವನು ಆ ಪದಕ್ಕೆ ಅರ್ಥ ಹಾಗೆ ಇರ್ತದೆ, ಬೇರೆ ಇರುವುದಿಲ್ಲ. ಅದನ್ನ ಗ್ರಹಣ ಮಾಡ್ಬೇಕಿಲ್ಲಿ. ನೋಡ, ಲೋಕದಲ್ಲಿ ಯಾವ ಪದಕ್ಕೆ ಯಾವ ಅರ್ಥವೆಂದು ಪ್ರಸಿದ್ಧವಾಗಿರುತ್ತದೆಯೋ ಸೂತ್ರಗಳಲ್ಲಿಯೂ ಆ ಪದಗಳಿಗೆ ಹೊಂದುವವಾಗಲೆಲ್ಲ ಆ ಅರ್ಥವನ್ನೇ ಇಟ್ಟುಕೊಳ್ಳಬೇಕು. ಲೋಕೆ ಈಶ್ವರ್ತೇಷು ಪ್ರಸಿದ್ಧಾನಿ ಪದಾನಿ ಎಂದು ಹೇಳಿರುತ್ತಾರೆ ಯಾರು? ಶಬರ ಸ್ವಾಮಿಗಳು. ಆದ್ದರಿಂದ ಪ್ರಸ್ಥಾನತ್ರಯಗಳನ್ನ ಭಾಷ್ಯಕಾರರು ಪ್ರಸ್ಥಾನತ್ರಯಗಳನ್ನ ನಿರೂಪಣೆ ಮಾಡ್ಯಾರಲ್ಲ, ನಾವು ತಿಳಿದಿರ್ಬೇಕು. ಭಾಷ್ಯಕಾರರು ವ್ಯಾಖ್ಯಾನಕಾರರು ಅಂತ ಎರಡು ಸಗನಾಗಿದೆ ಅದ್ವೈತದೊಳಗೆ. ಭಾಷ್ಯಕಾರರು ಏನ್ ಮಾಡ್ಯಾರ? ಭಾಷೆಯನ್ನು ಬಳಸಿದ್ರು ಕೂಡ ಅದನ್ನ ತಿಳಿದಿರ್ಲಿ. ಯಾಕಂದ್ರ ಭಾಷ್ಯವನ್ನು ಬಳಸಿದ್ರು ಕೂಡ ಅದು ಲೋಕ ಪ್ರಸಿದ್ಧವಾಗಿ ಸಾರ್ವತ್ರಿಕ ಅನುಭವದಲ್ಲಿ ಪರ್ಯವಸಾನ ಆಗುವಂತೆ ಅನುಸರಿಸಿಕೊಂಡಾರ ಬಂದಾರ. ನೋಡ್ರಿ, ಆ ಪದಗಳನ್ನು ಯಾವುದನ್ನಾರ ಬಳಸಲ. ಅದಕ್ಕೆ ಇಲ್ಲಿ ಮಹತ್ವದ. ಎಲ್ಲೋ ಒಬ್ಬರು ವೈಯಕ್ತಿಕ ಅನುಭವಕ್ಕೆ ಸಮ್ಮತಿ ಇಲ್ಲಿ. ಅದು ಲೋಕದೊಳಗೆ ಯಾವ ಪದಕ್ಕೆ ಯಾವ ಅರ್ಥವೆಂದು ಪ್ರಸಿದ್ಧವಾಗಿರುತ್ತದೆಯೋ ಅದಕ್ಕೆ ದೃಷ್ಟಾಂತನು ಕೊಡ್ತಾರೆ ಮುಂದೆ. ಅದನ್ನ ಪ್ರಸ್ಥಾನತ್ರಯದಲ್ಲಿಯೂ ತಮ್ಮ ಭಾಷ್ಯವನ್ನು ಬರೆಯುವಾಗ ಶಂಕರಾಚಾರ್ಯರು ಈ ನ್ಯಾಯವನ್ನೇ ಅನುಸರಿಸುತ್ತಾರೆ. ಯಾಕದನ್ನ ಹಾಕೊಂಡ್ರು ಅಂತಂದ್ರೆ ಅದು ಎಲ್ಲರ ಅನುಭವದೊಳಗೂ ಇರುವಂತಹದ್ದು, ಲೋಕ ಪ್ರಸಿದ್ಧಿ ಒಳಗಿರ್ತದ ಪದಾರ್ಥ. ಹೊಸ ಪದ ಹೊಸ ಶಬ್ದ ಅದು ಯಾರಿಗೆ ತಿಳಿದಂಗ
ಅದನ್ನ ಯಾವುದು ಸುಲಭ ಅಂತ ನೀವು ಇಲ್ಲೇ ತಿಳ್ಕೊಳ್ರಿ. ಕೆಲವೊಂದು ಗ್ರಂಥದೊಳಗ ಬರೀ ಆ ಸೂತ್ರಗಳನ್ನ ಅದಂದ್ರೆ ಏನು ಅಂತ ಅನೇಕ ರೂಪದೊಳಗ ಅರ್ಥಗಳನ್ನ ಅಲ್ಲಿ ಹೇಳಿರ್ತಾರ. ಯಾವ್ದನ್ನ ಯಾವ್ದಕ್ಕೆ ಅನುಸರಿಸ್ಬೇಕು ಅನ್ನೋದ್ರಾಗನ ಆಯುಷ್ಯ ಮುಗಿದು ಹೋಗುತ್ತೆ. ನೋಡ್ರಿ, ಕೆಲವೊಂದು ಅದವ ಇಲ್ಲಂತಲ್ಲ ಗ್ರಂಥ ಅಂತವರ. ಆದ್ರೂ ಭಾಮತಿಕಾರರು, ವಿವರಣಾಚಾರ್ಯರು, ವ್ಯಾಖ್ಯಾನಕಾರರು ಅಂತ ಪ್ರಸಿದ್ಧರಾಗಿ ಹೋಗ್ಯಾರಲ್ಲ, ಅವರಲ್ಲಿ ಬಹಳ ಅಂತವೆಲ್ಲ ಬಹಳ. ಪಂಚಪಾದಿಕಾ ಗ್ರಂಥದಲ್ಲಿ ಬಹಳ ಮಾರ್ಮಿಕವಾಗಿ ಅಲ್ಲೇ ಬರುತ್ತೆ. ಅದನ್ನ ಇಲ್ಲಿನ ಸಂಕ್ಷಿಪ್ತವಾಗಿ ಅಲ್ಲಿ ಹೇಳ್ಕೊಂಡು ಬಂದಾರ. ಇಲ್ಲೇನಂದ್ರೆ ಪ್ರಸ್ಥಾನತ್ರಯದಲ್ಲಿಯೂ ತಮ್ಮ ಭಾಷ್ಯವನ್ನು ಬರೆಯುವಾಗ ಶಂಕರಾಚಾರ್ಯರು ಈ ನ್ಯಾಯವನ್ನೇ, ಯಾವುದು ಲೋಕೆ ಈಶ್ವರ್ತೇಷು ಪ್ರಸಿದ್ಧಾನಿ ಪದಾನಿ, ಲೋಕದೊಳಗ ಯಾವ ಶಬ್ದ ಪ್ರಸಿದ್ಧ ಆಗಿರ್ತದೋ ಅದೇ ಶಬ್ದಗಳನ್ನು ಸೂತ್ರದೊಳಗೂ ಬಳಸಿಕೊಂಡಾರ. ಅದನ್ನು ಸಾಮಾನ್ಯವಾಗಿ ಲೋಕ ಪ್ರಸಿದ್ಧಿ ಶಬ್ದಗಳನ್ನ ಬಳಸಿಕೊಂಡವರು ಯಾರು ಅಂತ ನಿಮ್ಮೆಲ್ಲರಿಗೂ ಗೊತ್ತದಲ್ಲ. ತತ್ವ ಎಷ್ಟು ಸುಲಭವಾಗಿ ಹೇಳ್ತಿದ್ರು. ಸಿದ್ದೇಶ್ವರ ಅಪ್ಪುಗಳು ಲೋಕದೊಳಗೆ ಪ್ರಸಿದ್ಧಿರುವಂತಹ ಶಬ್ದಗಳನ್ನ ಬಳಸಿಕೊಂಡೇ ಬೋಧನೆ ಮಾಡ್ತಿದ್ರು. ಅವರಿಗೆ ಶಂಕರ ಅನುಯಾಯಿಗಳು ಅನ್ನೋದಕ್ಕೇನು ಕಡಿಮೆ ಇತ್ತದು ಗೊತ್ತೇ ಇಲ್ಲ. ಸಂಪ್ರದಾಯ ಯಾವ್ದಾರ ಇರಲ್ರಿ, ಅವ್ರು ಮಲ್ಲಿಕಾರ್ಜುನ ಸ್ವಾಮಿಗಳ ಶಿಷ್ಯರು, ಮಲ್ಲಿಕಾರ್ಜುನ ಅವರು ಶಿವಾನಂದ ಅಪ್ಪಗಳ ಶಿಷ್ಯರು, ಶಿವಾನಂದ ಸಂಪ್ರದಾಯ. ಅಯ್ಯೋ, ಸಂಪ್ರದಾಯ ವ್ಯಕ್ತಿಗತ ಇರುವುದಿಲ್ಲ. ಸಂಪ್ರದಾಯಕ್ಕೆ ಅರ್ಥನ ಗೊತ್ತಿಲ್ಲ. ನಮ್ದು ಸಿದ್ಧಾರೂಢ ಸಂಪ್ರದಾಯ, ನಮ್ದು ಶಿವಾನಂದ ಸಂಪ್ರದಾಯ, ನಮ್ದು ಅಚಲ ಸಂಪ್ರದಾಯ, ನಮ್ದು ಆ ಸಂಪ್ರದಾಯ, ಈ ಸಂಪ್ರದಾಯ, ನಮ್ದು ಶಂಕರ ಸಂಪ್ರದಾಯ. ಸುಮ್ಮನೆ ಇದರ ಅಭಿಮಾನ ನೋಡ್ರಿ. ಅವರು ಲೋಕ ಪ್ರಸಿದ್ಧವಾಗಿರುವಂತಹ ಶಬ್ದಗಳನ್ನ ಅವ್ರು ಮತ್ತೆ ಪೂರ್ವ ಮೀಮಾಂಸಕರ ಆ ಶಬರ ಸ್ವಾಮಿಗಳ ಅನುಕರಣೆ ಮಾಡಿದ್ರು ಅಂತಾರನ್ರಿ. ಶಬರ ಸ್ವಾಮಿಗಳು ಬಹಳ ಹಿಂದಿನವರು. ಶಂಕರರು ನೋಡಿ, ಶಂಕರರ ಅನುಯಾಯಿಗಳು ಅಂತ ಅನ್ಲಿಕ್ಕೆ ಏನು ತಪ್ಪೇನಿಲ್ಲ. ಪರಂಪರೆ ಯಾವ್ದಾರ ಇರ್ಲಿ, ವ್ಯಕ್ತಿಗತ ಪರಂಪರೆ ಅಲ್ಲ. ಪರಂಪರಾ ಸಂಪ್ರದಾಯ ಅಂತಂದ್ರೆ ಯಾವುದು ಆತ್ಮತತ್ವವನ್ನ ಬೋಧ ಮಾಡ್ತೈತಿ ನೋಡಿ, ಅದು ಸಂಪ್ರದಾಯ. ಅದಕ್ಕೆ ವ್ಯಾಖ್ಯಾನ ಬೇರೆ ರೀತಿ ಅದ, ಇಲ್ಲ ಅಂತ ಹೇಳುದಿಲ್ಲ. ಇಲ್ಲೇ ಈ ನ್ಯಾಯವನ್ನೇ ಅನುಸರಿಸುತ್ತಾರೆ. ಯಾರು? ಶಂಕರಾಚಾರ್ಯರು ಈ ನ್ಯಾಯವನ್ನೇ ಅನುಸರಿಸುತ್ತಾರೆ. ಇದರಿಂದ ಏನು ಪ್ರಯೋಜನ ಆಗ್ತೈತಿ ಅಂದ್ರೆ, ಸರ್ವಾನುಭವ ಸಮ್ಮತವಾದ ವಿಷಯವನ್ನೇ ನಮ್ಮಗಳಿಗೆ ವೇದಾಂತವು ತಿಳಿಸಿಕೊಡುತ್ತದೆ ಎಂಬುದನ್ನು ಅವರು ಸ್ಪಷ್ಟಪಡಿಸಿದಂತೆ ಆಗಿರುತ್ತದೆ. ಯಾವುದರ ಅಪೇಕ್ಷೆಯದ ಇಲ್ಲಿ? ಸರ್ವಾನುಭವ ಸಮ್ಮತ, ಎಲ್ಲೋ ಒಬ್ಬರ ಅನುಭವ ಆಗಿದ್ದಲ್ಲ. ಲೋಕದೊಳಗೆ ಪ್ರಸಿದ್ಧವಾಗಿರುವಂತಹ ಪದಗಳನ್ನ ಬಳಸಿಕೊಂಡು ಆ ಪದಗಳಿಂದೊಡಗೂಡಿ ಅನುಭವ ಏನಾಗತ್ತೋ ಅದು ಸರ್ವಾನುಭವ. ಸರ್ವ ಅನುಭವ ಸಮ್ಮತವಾಗಿರುವಂತಹದ್ದು, ಭಿನ್ನ ಅಲ್ಲದು. ನಮಗೆಲ್ಲ ನೋಡ್ಕೊಳಕ್ ಆಗದೆ ಇರುವಾಗ ಏನೇನೋ ಅಭಿಮಾನಕ್ಕೆ ಕಟ್ಟು ಬಿದ್ದು ಏನೇನೋ ಮಾಡ್ಕೋತೇವೆ ನಾವು. ವ್ಯಕ್ತಿಗತ ಅನುಭವ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಬಹಳ ಅಂದ್ರೆ ಖ್ಯಾತಿ ಲಾಭ ಪೂಜಾದಿಂದ ಅವರು ದೊಡ್ಡವರಾಗಿ ಪ್ರಸಿದ್ಧರಾಗಿ ಹೋಗಿರಬಹುದು.
ಮಚ್ಚೇಂದ್ರನಾಥ್, ಗಹಿನಿನಾಥ್, ಗೋರಖನಾಥ್ ಇಂಥವ್ರೆಲ್ಲ ಈ ನಾಥ ಸಂಪ್ರದಾಯದವರು ಹಠಯೋಗಿಗಳು. ಅನೇಕ ಸಿದ್ಧಿಗಳನ್ನ ಮಾಡಿಕೊಂಡು ಪ್ರಬಲವಾಗಿ ಅಂದ್ರೆ ಭರ್ತೃಹರಿ ರಾಜ ಗೋರಖನ ಶಿಷ್ಯ ಅಲ್ವಾ. ಆ ನಾಥ ಪಂಥದಿಂದ ಏನಾದ್ರು ಆತ ಭರ್ತೃಹರಿ ಮಹಾರಾಜನಿಗೆ ತ್ಯಾಗ ಮಾಡಿ ಬಂದ. ಎಲ್ಲರೂ ಮಾಡ್ತಾರ ತ್ಯಾಗನ. ಸಕ್ರಿ ಕಾಯಿಲೆ ಆದವ್ರು ಸಕ್ರಿನ ಚೆಂಬುದು ಬಿಡ್ತಾರ, ಅದು ತ್ಯಾಗನ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಇದನ್ನು ಸ್ಪಷ್ಟಗೊಳಿಸುವುದಕ್ಕೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡಬಹುದು ನೋಡಿ. ಜ್ಞಾನದಿಂದ ಮೋಕ್ಷವಾಗುತ್ತದೆ. ಇಲ್ಲೇ ಜ್ಞಾನದಿಂದ ಮೋಕ್ಷವಾಗುತ್ತದೆ ಎಂದು ವೇದಾಂತದಲ್ಲಿ ಹೇಳಿದೆಯಷ್ಟೇ. ಈ ಶಬ್ದಗಳನ್ನು ಒಂದು ಸ್ವಲ್ಪ ನೋಡ್ರಿ. ಇಲ್ಲಿ ಹೇಳಿರುವ ಜ್ಞಾನವು ಯಾವುದು? ಜ್ಞಾನದಿಂದ ಮೋಕ್ಷವಾಗುತ್ತದೆ. ಅದನ್ನು ಲೋಕದೊಳಗೆ ಪ್ರಸಿದ್ಧವಾಗಿರುವಂತಹ ಶಬ್ದಗಳಿಂದ ತಿಳಿಸಿದ್ರೆ ಎಷ್ಟು ಸುಲಭ ಆಗುತ್ತೆ. ಅದು ಸಾರ್ವತ್ರಿಕ ಅನುಭವದೊಳಗೆ ಎಲ್ಲರಲ್ಲಿನೂ ಇಟ್ಟುಕೊಂಡಿರುತ್ತೆ. ಇಲ್ಲಂದ್ರೆ ಇಲ್ಲಿ ಹೇಳಿರುವ ಜ್ಞಾನವು ಯಾವುದು ಎಂಬ ವಿಷಯಕ್ಕೆ ವಾದಿಗಳಲ್ಲಿ ಮತಭೇದ ಉಂಟಾಗಿರುತ್ತವೆ. ನೋಡ್ರಿ, ಬರೀ ಜ್ಞಾನ ಅಂದ್ರೆ ಯಾವ ಜ್ಞಾನ ಅಂತ ತಿಳಿಸುವುದಕ್ಕನ ಎಷ್ಟೋ ಮತಭೇದಗಳು ಉಂಟಾಗಿರುತ್ತೆ. ಜ್ಞಾನ ಹಾಗಿದ್ರ ಜ್ಞಾನ, ಹೀಗಿದ್ರ ಜ್ಞಾನ, ಬರೀ ಭೇದ. ಇಲ್ಲಿ ಜ್ಞಾನವೆಂದರೆ ನೋಡು, ಕೆಲವೊಬ್ರು ಏನ್ ತಿಳ್ಕೊಂಡಾರ, ಇಲ್ಲಿ ಜ್ಞಾನವೆಂದರೆ ಸಾಕ್ಷಾತ್ಕಾರವೆಂಬ ಒಂದಾನೊಂದು ಅನುಭವವು ಎಂದು ಕೆಲವರ ಅಭಿಪ್ರಾಯ. ಈ ಅನುಭವವು ಸಮಾಧಿ ಮುಂತಾದ ಸಾಧನ ವಿಶೇಷದಿಂದ ಕಾಣಬರುವುದಾಗಿದೆ ಎಂದು ಮತ್ತೆ ಕೆಲವರು ಹೇಳುತ್ತಿದ್ದಾರೆ. ಇದರಂತೆ ಜ್ಞಾನದಿಂದ ಹೋಗಬೇಕಾಗಿರುವ ಅಜ್ಞಾನವೆಂಬುವುದು ಬ್ರಹ್ಮಚೈತನ್ಯವನ್ನು ಆಶ್ರಯಿಸಿಕೊಂಡಿರುವ ಅನಾದಿಯಾದ ಒಂದಾನೊಂದು ಶಕ್ತಿ ವಿಶೇಷ ಅಥವಾ ಮಾಯೆ ಅಂತ ಕರೀತಾರೆ ಎಂದು ಕೆಲವರು ಅಭಿಪ್ರಾಯ ಪಡುತ್ತಾರೆ. ಈ ವಾದಗಳಲ್ಲೆಲ್ಲ ಜ್ಞಾನ ಅಜ್ಞಾನ ಶಬ್ದಗಳಿಗೆ ಬ್ರಹ್ಮಸೂತ್ರದಲ್ಲಿಯೂ ಶ್ರುತಿಯಲ್ಲಿಯೂ ಲೋಕ ವಿಲಕ್ಷಣವಾದ ಅರ್ಥವನ್ನು ಇಟ್ಟುಕೊಂಡಿರುತ್ತದೆ ಎಂದು ಕಲ್ಪಿಸಬೇಕಾಗುತ್ತದೆ. ನೋಡ, ಲೋಕ ಪ್ರಸಿದ್ಧವಾಗಿರುವಂತಹ ಶಬ್ದಗಳನ್ನ ಮರೆಮಾಚಿ ಜ್ಞಾನ ಅಜ್ಞಾನ ಅಂತ ಕರೆದರು. ಇದನ್ನ ಎಲ್ಲ ಆದರೆ ಶಂಕರಾಚಾರ್ಯರು ಬ್ರಹ್ಮಜ್ಞಾನವೆಂದರೆ ಬ್ರಹ್ಮದ ಸ್ವರೂಪವನ್ನು ಅರಿತುಕೊಳ್ಳುವುದೇ. ಜ್ಞಾನ ಅಂದ್ರೆ ಏನಂದ್ರೆ ಅರಿತುಕೊಳ್ಳುವುದು. ಈ ಅರಿತುಕೊಳ್ಳುವುದು ಯಾವುದೇ ವಸ್ತುವನ್ನಾದ್ರೂ ಅರ್ಥಗಲ್ಲ, ಅದ್ರ ಜ್ಞಾನ ಆಗುತ್ತೆ. ಆ ವಸ್ತುವಿನ ರೂಪ ಇಂಥದ್ದು ಅಂತ ಅರಿತುಕೊಂಡಾಗಲ್ಲ ಜ್ಞಾನ. ಇದು ಲೋಕ ಪ್ರಸಿದ್ಧವಾಗಿರುವ ಶಬ್ದ. ಶಬರ ಸ್ವಾಮಿಗಳು ಅನುಸರಿಸಿಕೊಂಡು ಬಂದಿರುವ ನ್ಯಾಯ ಎಷ್ಟು ಸುಲಭ ನೋಡ್ರಿ. ಅಲ್ಲೇ ಬ್ರಹ್ಮಜ್ಞಾನವೆಂದರೆ ಬ್ರಹ್ಮದ ಸ್ವರೂಪವನ್ನು ಅರಿತುಕೊಳ್ಳುವುದೇ. ಅಜ್ಞಾನವೆಂದರೆ ಅದನ್ನರಿಯದೇ ಇರುವುದರಿಂದ ಜನರಿಗೆ ಸ್ವಾಭಾವಿಕವಾಗಿ ಉಂಟಾಗಿರುವ ತಪ್ಪು ತಿಳುವಳಿಕೆಯೇ ಎಂದು ಹೇಳಿರುವುದರಿಂದ ಅವರು ಈ ಎರಡೂ ಶಬ್ದಗಳಿಗೂ ಲೋಕಸಿದ್ಧವಾದ ಅರ್ಥವನ್ನು ಇಟ್ಟುಕೊಂಡೇ ತಮ್ಮ ಸಿದ್ಧಾಂತವನ್ನು ವಿವರಿಸುತ್ತಾರೆ ಎನ್ನಬೇಕಾಗಿದೆ. ಜ್ಞಾನ ಅಂದ್ರೇನು ಅಜ್ಞಾನ ಅಂದ್ರೇನು ಅಂತ ಈ ಶಾಸ್ತ್ರೀಯ ಶಬ್ದಗಳನ್ನ ಅವನ್ನ ಅನುಕರಣೆ
ವಿವರಣೆ ಮಾಡಿಕೊಂಡು ಯಾವ್ದಕ್ಕೆ ಜ್ಞಾನ ಅಂತಾರ ಯಾವ್ದಕ್ಕೆ ಅಜ್ಞಾನ ಅಂತಾರ ತಿಳಿಬೇಕಾದ್ರೆ ಎಷ್ಟೋ ಜನರಿಗೆ ಗೊತ್ತೇ ಆಗೋದಿಲ್ಲ. ಆದ್ರೆ ಇಲ್ಲಿ ಶಂಕರರು ಲೋಕ ಪ್ರಸಿದ್ಧವಾಗಿರುವಂತಹ ದಯೆಯನ್ನು ಅರಿತುಕೊಳ್ಳುವುದು ಮತ್ತು ತಪ್ಪು ತಿಳುವಳಿಕೆ. ಲೋಕದೊಳಗೆ ಪ್ರಸಿದ್ಧವಾಗಿರುವಂತಹ ಶಬ್ದಗಳನ್ನ ಬಳಸಿಕೊಂಡು ಇದು ಸುಲಭವಾಗಿರುವಂತಹ ವಿಷಯ. ಲೋಕಸಿದ್ಧವಾದ ಅರ್ಥವನ್ನು ಇಟ್ಟುಕೊಂಡೇ ತಮ್ಮ ಸಿದ್ಧಾಂತವನ್ನು ವಿವರಿಸುತ್ತಾರೆನ್ನಬೇಕಾಗಿದೆ. ಶಬ್ದವು ಜ್ಞಾಪಕವು. ನೋಡ್ರಿ, ಶಬ್ದವು ಜ್ಞಾಪಕವು. ಇದ್ದದ್ದನ್ನು ಇದ್ದಂತೆ ತಿಳಿಸಿಕೊಡತಕ್ಕ ಸಾಧನವು ಮಾತ್ರ ಕಾರಕವಲ್ಲ. ಲಕ್ಷಿಸಿ, ಶಬ್ದವು ಮತ್ತು ಜ್ಞಾಪಕ. ಶಬ್ದ ಇದ್ದದ್ದನ್ನ ಇದ್ದಂಗ ತಿಳಿಸುವಷ್ಟು ಯೋಗ್ಯತೆಯನ್ನು ಹೊಂದಿದವರು. ಅದು ಕಾರಕ ಅಲ್ಲ. ಇಲ್ಲದನ್ನ ಕ್ರಿಯೆ ಎಂದೊಡಗೂಡಿ, ಕಾರಕ ಅಂದ್ರೇನು? ಕ್ರಿಯೆ ಎಂದೊಡಗೂಡಿ ಉತ್ಪತ್ತಿ ಮಾಡುವುದು ಕಾರಕ. ಅದನ್ನು ಹೇಳ್ತಾರ. ಶಬ್ದ ಮತ್ತು ಜ್ಞಾಪಕ ಇದ್ದದ್ದನ್ನು ಇದ್ದಂತೆ ತಿಳಿಸಿಕೊಡತಕ್ಕ ಸಾಧನ. ಅದು ಕಾರಕವಲ್ಲ. ಇಲ್ಲದನ್ನು ಹೊಸದಾಗಿ ಉಂಟ ಮಾಡತಕ್ಕ ಶಕ್ತಿಯೂ ಅದಕ್ಕಿಲ್ಲ. ಶಬ್ದಕ್ಕಾಗಲಿ ನಮಗೆ ಜ್ಞಾಪಕ ಸ್ಮೃತಿ ಆಗತ್ತಲ್ಲ, ಅದಕ್ಕಾಗಲಿ. ಇಲ್ಲದನ್ನ ಉತ್ಪತ್ತಿ ಮಾಡುವ ಶಕ್ತಿ ಆ ಶಬ್ದಕ್ಕೂ ಇಲ್ಲ, ಆ ಜ್ಞಾಪಕಕ್ಕೂ ಇಲ್ಲ. ಆದ್ದರಿಂದ ಅದು ಇದ್ದದ್ದನ್ನು ಇದ್ದಂತೆ ತಿಳಿಸಿ ನಮ್ಮ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸಿ ಆ ಮೂಲಕ ಈ ತಪ್ಪು ತಿಳುವಳಿಕೆಯಿಂದ ಇರುವ ಅನರ್ಥವನ್ನು ಕಳೆಯುತ್ತದೆ ಎಂಬುದೇ ಈ ಆಚಾರ್ಯರ ಮತವಾಗಿರುತ್ತದೆ. ಶಬ್ದ, ನಾವು ಎಷ್ಟು ಶಬ್ದಕ್ಕೆ ಬೆಲೆ ಕೊಟ್ಟು ಏನೇನೋ ಕಲ್ಪನೆ ಮಾಡ್ಕೊಂಡಿರ್ತೀವಿ. ಶಬ್ದ ಪಾಂಡಿತ್ಯ ನಮ್ಮಲ್ಲಿ ಇರುತ್ತಲ್ಲ, ಪಂಡಿತರಿಗೆ ಶಬ್ದ ಪ್ರಮಾಣವನ್ನಿಟ್ಟುಕೊಂಡ ವ್ಯವಹಾರ ಉಂಟು. ಇಲ್ಲಿ ಈ ಶಬ್ದ ಬಳಸಬೇಕಾಗಿತ್ತವರು ಅಲ್ಲಿ ತಪ್ಪು ಬಳಸ್ಯಾರ. ಅಲ್ಲಲ್ಲಿಗೆ ಹಿಡಿತಾರ, ಅವರು ಮೂಗು ಹಿಡಿತಾರ. ಪಾಂಡಿತ್ಯ ಇದ್ದವರು. ನಾವು ಪಾಂಡಿತ್ಯ ಹೊಂದಿದವರು ಅಲ್ಲ, ವಿದ್ವತ್ವನು ನಮ್ಮಲ್ಲಿ ಇಲ್ಲ. ನಾವು ಬರೀ ಲೋಕ ಪ್ರಸಿದ್ಧವಾಗಿರುವಂತಹ ಶಬ್ದಾದಿಗಳನ್ನು ಬಳಸಿಕೊಂಡೆ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಶಂಕರಾಚಾರ್ಯರ ಮತವಾಗಿರುತ್ತದೆ. ಶಂಕರಾಚಾರ್ಯರು ಯೋಗಾದಿ ಈಗಂದ ಮೇಲೆ ಅವರು ಮತ್ತೆ ಈ ಯೋಗ ಸಾಧನಗಳನ್ನಾಗಲಿ ಅವುಗಳಿಂದಾಗುವ ಸಿದ್ಧಿಗಳನ್ನಾಗಲಿ ತಿರಸ್ಕರಿಸಿರುವುದಿಲ್ಲ. ಅವರು ಅವನ್ನ ಅಲ್ಲಗಳದಿಲ್ಲ ಅಲ್ರಿ. ಮತ್ತೆಷ್ಟೋ ವರ್ಷ ತಪಸ್ಸು ಮಾಡಿ ಒಂದೊಂದು ಸಿದ್ಧಿಯನ್ನ ಪಡ್ಕೊಂಡಿರ್ತಾರ. ಅವ್ರನ್ನೆಲ್ಲ ಅಲ್ಲಗಳದ್ರೆ ಏನು ಪ್ರಯೋಜನ? ಅದಕ್ಕೆ ಫಲ ಇಲ್ಲ. ಫಲ ಉಂಟಂತ ಒಪ್ಕೊಂಡಾರ. ಶಂಕರಾಚಾರ್ಯರು ಯೋಗಾದಿ ಸಾಧನಗಳನ್ನಾಗಲಿ ಅವುಗಳಿಂದಾಗುವ ಸಿದ್ಧಿಗಳನ್ನಾಗಲಿ ತಿರಸ್ಕರಿಸಿರುವುದಿಲ್ಲ. ಆಯಾ ಸಾಧನಗಳನ್ನು ಮಾಡಿದರೆ ಆಯಾ ಫಲವನ್ನು ಪಡೆಯಬಹುದೆಂಬುದನ್ನು ನಿಷ್ಕಾರಣವಾಗಿ ಅಲ್ಲಗಳೆಯುವುದು ಅವಿವೇಕವೆಂದು ಅವರು ಹೇಳಿಯೂ ಇರುತ್ತಾರೆ. ಅಂಥ ಸಾಧನ ಮಾಡಿ ಅಂಥ ಒಂದು ದಿವ್ಯಾನುಭವ, ಭವ್ಯಾನುಭವ ಅಥವಾ ಅನೇಕ ಅಣಿಮಾದಿ ಸಿದ್ಧಿಗಳದವ. ಅಣಿಮ, ಗರಿಮ, ಲೈಮ ಒಂದ ಎರಡ. ಹೀಗೆ ಹೇಳಿದವರು ಪರಕಾಯ ಪ್ರವೇಶ ಮಾಡುವ ಸಿದ್ಧಿ ಇವ್ರಿಗಿತ್ತು ಅಂತ ಅವ್ರ ಚರಿತ್ರೆದೊಳಗೆ ಬರದಾರಲ್ಲ. ಇಲ್ಲಿ ಅದನ್ನ ನೋಡಿ ಹೇಗೆ ಹೇಳ್ತಾರ. ಇಂಥ ಜ್ಞಾನಿಗಳು ಅದಕ್ಕೆ ಏನಾದ್ರು ಪ್ರಯತ್ನ ಪಟ್ಟಾರ? ಚರಿತ್ರೆಯೊಳಗೆ ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಶಂಕರಾಚಾರ್ಯ ಚರಿತ್ರೆಯೊಳಗೆ ಪರಕಾಯ ಪ್ರವೇಶ ಕಲ್ಪಿದ್ದವರು ಒಪ್ಪ್ಯಾರೆ ಅಂದ್ರೆ ಅವರು ಅನುಭಾವಿಗಳು, ಜ್ಞಾನಿಗಳು ಅದನ್ನು ಒಪ್ಕೊಂಡಾರ.
ಯಾರ್ಯಾರೋ ಏನೇನೋ ಅವ್ರನ್ನ ಹೆಚ್ಚು ದೊಡ್ಡವ್ರನ್ನ ಮಾಡಕ್ ಹೋಗಿ ಏನೇನೋ ಮಾಡ್ಕೊಂಡು ಇದು ಈಗನ ವ್ಯವಹಾರ. ಅದಕ್ಕೆ ಯಥಾರ್ಥವಾಗಿ ನೋಡ್ರಿ ಅವ್ರು ಹೇಗೆ ಒಪ್ಕೊಂತಾರ, ಯಾವ್ದನ್ನು ಒಪ್ಕೋತಾರ, ಒಪ್ಕೊಂಡಿಲ್ಲೇನೋ ಒಪ್ಕೊಂಡ. ಆಯಾ ಸಾಧನಗಳನ್ನು ಮಾಡಿದರೆ ಆಯಾ ಫಲವನ್ನು ಪಡೆಯಬಹುದೆಂಬುದನ್ನು ನಿಷ್ಕಾರಣವಾಗಿ ಅಲ್ಲಗಳೆಯುವುದು ಅವಿವೇಕವೆಂದು ಅವರು ಹೇಳಿಯೂ ಇರುತ್ತಾರೆ. ಆದರೆ ಉಪನಿಷತ್ತಿನಲ್ಲಿ ಹೇಳಿದ ಆತ್ಮಜ್ಞಾನವಿಲ್ಲದೆ ಯೋಗದಿಂದಾಗಲಿ ಮತ್ತೆ ಯಾವ ಸಾಧನದಿಂದಾಗಲಿ ಎಂದಿಗೂ ಮೋಕ್ಷವಾಗಲಾರದು ಎಂಬುದನ್ನು ಮಾತ್ರ ಅವರು ಖಂಡಿತವಾಗಿ ಹೇಳಿಟ್ಟಿರುತ್ತಾರೆ. ಸೂತ್ರಭಾಷ್ಯೊಳಗ ಈ 2ನೇ ಅಧಿಕರಣ 1ನೇ ಅಧ್ಯಾಯ 3ನೇ ಸೂತ್ರದೊಳಗೆ ಹೇಳ್ಕೊಂಬಂದಾರ ನೋಡ್ರಿ. ಲಕ್ಷ ಇರಬಹುದು ಬ್ರಹ್ಮಸೂತ್ರ ನೋಡಿದವರಿಗೆ. ಏನ್ ಮಾಡಿರಲ್ಲೇ ಎಂಬುದನ್ನು ಮಾತ್ರ ಅವರು ಖಂಡಿತವಾಗಿ ಹೇಳಿಟ್ಟಿರುತ್ತಾರೆ. ಈ ಭವ್ಯಾನುಭವ, ದಿವ್ಯಾನುಭವ, ಸಮಾಧಿ ಇದರಿಂದ ಅಥವಾ ಏನೋ ಅನೇಕ ಸಿದ್ಧಿಗಳನ್ನು ಪಡ್ಕೊಂಡಿರ್ತಾರಲ್ಲಿ ಪವಾಡ ಪುರುಷರು ಅಂತ ಕರೀತಾರೆ. ಅವರು ಮಾಡಿದ ಸಾಧನೆಗೆ ಫಲಗಳವು. ಅವರು ಮೋಕ್ಷ ಸಾಧನೆ ಮಾಡಿಲ್ಲ ಅಂತ ಅಲ್ಲೇ ಗೊತ್ತಾಗ್ತದ. ಅವರು ಇಂಥ ಸಿದ್ಧಿ ಬೇಕು ಅಂತ ಅವ್ರ ಹಠದಿಂದರ ಮಾಡಿರಬಹುದು, ಯೋಗದಿಂದರ ಮಾಡಿರಬಹುದು. ಒಪ್ಪೋಣ ಬನ್ನ ಅವ್ರು ಒಪ್ಪ್ಯಾರ. ಆದ್ರೆ ಮೋಕ್ಷ ಆಗುವುದಿಲ್ಲ ಅಂದ್ರೆ ಏನರ್ಥ? ಅದು ಸಾರ್ವತ್ರಿಕ ಅನುಭವದಲ್ಲಿ ಸಮ್ಮತಿ ಆಗುವುದಿಲ್ಲ. ಪವಾಡ ಪುರುಷರಿರಬಹುದು, ಇದ್ದಿರಬಹುದು. ಆ ದೃಷ್ಟಿಯಿಂದ ಅವರು ಭವ್ಯಾನುಭವ, ದಿವ್ಯಾನುಭವ ಪಡೆದಿರಬಹುದು, ಆಕಾಶ ಮಾರ್ಗದೊಳಗೆ ಸಂಚಾರ ಮಾಡ್ತಿರಬಹುದವಂತ. ಎಂಥೆಂಥ ದೂರವಾಗಿರುವಂಥ ಹುಲಿ ಸಿಂಹಗಳ ಮೇಲೆ ಸವಾರಿ ಮಾಡ್ತಿರ್ಬಹುದವ. ಆದ್ರ ಅಂಥ ಸಿದ್ಧಿಗಳು ಬೆಂಕಿಯೊಳಗ ಆರಾಮ್ ಹೋಗಿ ಅಡ್ಡಾಡಿ ಬರ್ತಿರ್ಬಹುದವ. ನೀರಿನ ಮೇಲೆ ನಡೆದಾಡಿರ್ಬೋದು, ಆಕಾಶದೊಳಗೆ ಹಕ್ಕಿ ಹಂಗ ಹಾರಿ ಹೋಗಿ ಮತ್ತೆ ಹೊಳ್ಳಿ ಬರ್ಬೋದು. ಆದ್ರೆ ಅದು ಯಾವುದು ಮೋಕ್ಷ ಮಾರ್ಗದ ಸಾಧನೆಯಲ್ಲ. ಅದು ಅವರವ್ರ ವೈಯಕ್ತಿಕ ಆ ಸಿದ್ಧಿಗಳನ್ನು ಮಾಡ್ಕೊಂಡಿರ್ತಾರ, ಅದರ ಫಲ ಅವರಿಗೆ ಬಂದಿರುತ್ತದ, ಅದನ್ನು ಒಪ್ಕೊಂಡಾರ. ಜನರಿಗೆ ಅದು ಆಶ್ಚರ್ಯಕರವಾಗಿರಬಹುದು, ಎಲ್ಲರೂ ಅವರಿಗೆ ಶರಣಾಗತಿಯಾಗಿರಬಹುದು, ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಅವರು ಲೋಕದೊಳಗೆ ಖ್ಯಾತಿ, ಲಾಭ, ಪೂಜೆ, ಆದರೆ ಇವೆಲ್ಲವನ್ನ ಪಡೆದಾಗಿದ್ದನು ಕೂಡ, ಆದರೆ ಅವರು ಎಂದೂ ಮೋಕ್ಷವಂತರಲ್ಲ. ನೋಡ್ರಿ, ಮುಕ್ತಿ ಅನ್ನೋದು ಯಾವ ರೂಪದೊಳಗೈತಿ? ದೊಡ್ಡ ಮಹಿಮಾ ಪುರುಷವೇ. ಮಹಿಮಾ, ಗರಿಮಾ, ಲಗಿಮಾ, ಅನಿಮಾ, ಒಂದ ಎರಡ ಸಿದ್ಧಿಗಳು. ಅಷ್ಟ ಸಿದ್ಧಿಗಳನ್ನ ಅನುಸರಿಸಿಕೊಂಡು ಬಂದಿರುವಂತವ್ರು ಸಾಕಷ್ಟು ಜನ ಇದ್ದಾರೆ. ಹೋಗಿ ಕುಂದ್ರದಾಗ ಅವ್ನ ಅನುಗ್ರಹ ಮಾಡ್ಬೇಕಂತ ಅವ್ನ ಇಚ್ಛಾ ಬಂತು ಅಂದ್ರೆ ಅವ್ನ ಕೋಟ್ಯಾಧೀಶ್ವರನ ಮಾಡ್ತಾನ. ಅಂಥ ಸಿದ್ಧಿಗಳನ್ನ ಪಡ್ಕೊಂಡವ್ರು ಸಾಕಷ್ಟು ಜನ ಅದಾರ. ಲಹರಿ ವಿದ್ಯಾ ಅಂತ ಕರೀತಾರ. ಅವ ನನಗೆ ಕೋಟಿ ಬರುವಂಗ ಪ್ರೇರಣಾ ಮಾಡ್ತಾನವ. ಕೋಟಿಗಟ್ಲೆ ಹಣ ಸಂಪಾದನೆ ಮಾಡಕ ಪ್ರೇರಣಾ ಮಾಡ್ತಾನಂದ್ರ ಅವನ್ ಕೊಡದೆ ಇರ್ತಾನವ. ಸುಖ ಸಮೃದ್ಧಿಯಾಗಿ ಅವನ್ ಬದಲಿಸ್ತಾನ. ನೋಡ, ಅವನು ಪಡೆದಿರ್ತಾನ, ಅವನಿಂದ ದೊಡ್ಡವಾಗಿರ್ತಾನ ಅಂದ್ಮೇಲೆ ಅವನ ಋಣ ಇರ್ತದೆ, ಕೊಡ್ತಾನ.
ಅಂತಲ್ಲ, ಅದೇ ಹಣದಿಂದ ಆನಂದ ರೂಪವಾಗಿರ್ತಾನೆ. ಲಹರಿ ವಿದ್ಯೆಗಳನ್ನು ಕಲಿತವರು, ಆದ್ರೆ ಅವ್ರು ಯಾರು ಮುಕ್ತರಲ್ಲ. ಅಷ್ಟು ತಿಳಿದ್ರೆ ಸಾಕು ನಮಗ. ಇನ್ನೂ ಅನೇಕ ಸಿದ್ಧಿಗಳುಂಟು, ಭವ್ಯಾನುಭವ ಉಂಟು, ದಿವ್ಯಾನುಭವ ಉಂಟು. ಅದಕ್ಕೆ ಇಲ್ಲೇ ಯಥಾರ್ಥವಾಗಿ ಆದ್ದರಿಂದ ಅವರು ಹೇಳುವ ಆತ್ಮಾನುಭವವನ್ನು ಯೋಗದ ಒಂದಾನೊಂದು ಸಿದ್ಧಿಗೆ ಹೋಲಿಸುವುದು ಎಂದಿಗೂ ಯುಕ್ತವಾಗುವುದಿಲ್ಲ. ಯಾವ ಸಿದ್ಧಿಗಳಾಗಿರಲಿ, ಭವ್ಯಾನುಭವ, ದಿವ್ಯಾನುಭವ, ಎಂಥ ಸಿದ್ಧಿಯನ್ನು ಪಡ್ಕೊಂಡಾರ ಅಂದ್ರೂ ಕೂಡ ನೋಡ್ರಿಂದ ಶಸ್ತ್ರ ಅಸ್ತ್ರ ಯುದ್ಧದ ನೈಪುಣ್ಯತೆ ನಾವು ರಾಮಾಯಣದಾಗಲಿ ಮಹಾಭಾರತದೊಳಗಾಗಲಿ ನಾವು ನೋಡೇವಲ್ಲ. ನೋಡೇವಂದ್ರೆ ರಾಮಾಯಣ ಮಹಾಭಾರತ ಅದನ್ನ ಪುರಾಣದ ವರ್ಣನೆಯನ್ನ ಧಾರಾವಾಹಿ ರೂಪದೊಳಗೆ ಹಾಕ್ತಿದ್ರಲ್ಲ, ಅದನ್ನ ಮಾಡಿದಂಥವ್ರ ಹೆಸರು ಏನೋ ಅದ ನನಗೆ ನೆನಪಿಲ್ಲ, ಆದ್ರೆ ಹೇಳ್ತೀನಿ. ಹಾಗೆ ಮಂತ್ರ ನೋಡೋದ ಮಂತ್ರಯುಗ, ಒಂದು ಬರೀ ಬತ್ತಳಿಕೆಯೊಳಗಿನ ಬಾಣವನ್ನ ಮಂತ್ರಿಸಿ ಅವನನ್ನು ಬಿಟ್ಟ ಅಂದ್ರ ಅದರ ರೂಪದಿಂದ ಏನು ಬೇಕಾದ ಅಗ್ನಿಅಸ್ತ್ರ, ಸರ್ಪಾಸ್ತ್ರ, ಒಂದೇ ಎರಡು ಅಸ್ತ್ರಗಳು. ಶಸ್ತ್ರ ಬೇರೆ, ಅಸ್ತ್ರ ಬೇರೆ. ಅಸ್ತ್ರ ಅಂತ ಅನ್ನೋದಕ್ಕೂ ಶಸ್ತ್ರ ಅನ್ನೋದಕ್ಕೂ ಬಹಳ ಫರ್ಕ್ ಅದ. ಶಸ್ತ್ರಾಸ್ತ್ರಗಳಿಂದೊಡಗೂಡಿ ಅಂತ ಹೇಳ್ತಾರೆ ನೋಡ್ರಿ. ಶಸ್ತ್ರಾಸ್ತ್ರ, ಶಸ್ತ್ರ ನಮ್ಮ ಕೈಯಾಗಿಂದನ ಇದ್ದುಕೊಂಡು ಯುದ್ಧ ಮಾಡೋದು, ಖಡ್ಗ ಇವೆಲ್ಲ ಶಸ್ತ್ರ. ನೋಡಿ, ವೈದ್ಯಕೀಯ ಭಾಗಗಳು ಶಸ್ತ್ರಕ್ರಿಯೆ ನಡೀತೈತಿ, ಅಸ್ತ್ರಕ್ರಿಯೆ ಅನ್ನೋದಿಲ್ಲ. ಶಸ್ತ್ರ ಆಪರೇಷನ್ ಮಾಡ್ಬೇಕಾದ್ರೆ ಶಸ್ತ್ರಗಳನ್ನು ಬಳಸಿಕೊಂಡ ಮಾಡ್ತಾರಲ್ಲ ಅವರು. ಕೈಯಾಗ ಹಿಡ್ಕೊಂಡ ಕೊಯ್ತಾರೆ, ಹೊಟ್ಟಿನಾರ ಕೊಯ್ಲಿ, ಬೆನ್ನಾರ ಕೊಯ್ಲಿ, ಎಲ್ಲಾರ ಕೊಯ್ಲಿ. ಇದು ಶಸ್ತ್ರಕ್ರಿಯೆ ಅಂತ ಕರೀತಾ. ನೇರವಾಗಿ ಖಡ್ಗವನ್ನು ಹಿಡ್ಕೊಂಡು ಯುದ್ಧ ಮಾಡೋದು ಶಸ್ತ್ರಕ್ರಿಯೆ. ಅಸ್ತ್ರ ಅಂತಂದ್ರ ಯುದ್ಧದಲ್ಲಿ ಇದ್ದುಕೊಂಡು ಮಂತ್ರ ಸಂಸ್ಕಾರದಿಂದ ಅದು ಅಗ್ನಿಯಾಸ್ತ್ರ. ನೋಡು, ಅಸ್ತ್ರ ಅಗ್ನಿಯಾಸ್ತ್ರ. ಅಸ್ತ್ರ ಯಾವುದು? ಅಗ್ನಿಯಾಸ್ತ್ರ. ಅದಕ್ಕವ ಮೇಘಾಸ್ತ್ರ ಬಿಡ್ತಾನ, ಎದುರಿಗಿದ್ದವ. ಅಗ್ನಿ ಗದಗದಾಗ ಉರ್ಕೋತ ಹೋತು ಅಂದ್ರೆ ಅವ ಮೇಘಾಸ್ತ್ರ ಬಿಡ್ತಾನ. ನೋಡ, ಮೇಘಾಸ್ತ್ರ, ಸರ್ಪಾಸ್ತ್ರ, ಅನೇಕ ಅಸ್ತ್ರಗಳನ್ನು ಬರೀ ಮಂತ್ರ ಶಕ್ತಿಯಿಂದ, ಅದಕ್ಕಿಂತ ದಿವ್ಯ ಶಕ್ತಿಯನ್ನ ಪಡೆದಂಥವರು ಕೂಡ ಅವರಿಗೆ ಮುಕ್ತಿ ಇಲ್ಲ, ಅವರು ಮುಕ್ತರಾಗುವುದಿಲ್ಲ. ದೊಡ್ಡವರಿರಬಹುದು, ಅವರು ದಿವ್ಯಾಸ್ತ್ರಗಳನ್ನು ಪಡೆದಿರಬಹುದು, ಬ್ರಹ್ಮಾಸ್ತ್ರ ಪಡೆದಿರಬಹುದು, ನಾರಾಯಣಾಸ್ತ್ರವನ್ನು ಪಡೆದಿರಬಹುದು. ಇಲ್ಲ ಅಂತ ಹೇಳಿದಿಲ್ಲ. ಆ ದೇವತೆಗಳನ್ನ ತಪಸ್ಸು ಮಾಡಿ ಆ ದೇವತೆಗಳನ್ನ ಒಲಿಸಿಕೊಂಡಂತ ಅಸ್ತ್ರಗಳನ್ನ ಪಡ್ಕೊಂಡಿರ್ತಾರೆ. ಇಲ್ಲಂತಲ್ಲ. ಆದ್ರೆ ಅವ್ರು ಯಾರು ಮುಕ್ತರಲ್ಲ. ಎಂಥೆಂಥ ಅಸ್ತ್ರಗಳನ್ನು ಪಡೆದ್ರು ಕೂಡ ಅವ್ರು ಯಾರು ಮುಕ್ತರಲ್ಲ. ಅದು ಫಲ ಬಂದಿರ್ತದೆ, ಇಲ್ಲ ಅಂತ. ಅದನ್ನ ಮಾಡಿದ್ರಿಂದ ಅವರಿಗೆ ಆ ಫಲ ಪ್ರಾಪ್ತ ಆಗಿರ್ತದೆ. ಮತ್ತೆ ಇವ್ ದುಡಿದಿರ್ತಾನ, ಅಷ್ಟು ಆ ಕರ್ಮಕ್ಕೆ ಅವ್ರ ಫಲ ಕೊಟ್ಟಿರ್ತಾರ ದೇವತೆಗಳು. ಅದನ್ನ ಇಟ್ಕೊಂಡು ಇವ ದೊಡ್ಡವ ಅಂತ ಅನಿಸ್ಕೊತಾನ. ಅದನ್ನ ಬಿಟ್ರೆ ಅಲ್ಲಿ ಏನೂ ಇಲ್ಲ. ಆದ್ರೆ ಅನುಭಾವಿಗಳು ಪರಬ್ರಹ್ಮನಲ್ಲಿ ನೆಲೆಯಾಗಿ ನಿಂತಂಥವ್ರಿಗೆ ಅವ್ರು ಯಾರು ಸಮಾನರಾಗಿರುವುದಿಲ್ಲ. ಅವ್ರಿಗೆ ಯಾವುದು ಆಶ್ಚರ್ಯ ಆಗೋದಿಲ್ಲ. ಆತ್ಮತತ್ವದೊಳಗೆ ನಿಂತಂತ ಬ್ರಹ್ಮಜ್ಞಾನಿಗೆ
ವಿವೇಕಿಗಳವರಂತ. ಬ್ರಹ್ಮಜ್ಞಾನಿ ಇಷ್ಟ ಆಯುಷ್ಯನ ಈ ಕಡೆ ತಿರುಗಿಸಿದ್ರೆ ನೋಡಲ್ಲಿ ಅವನು ಎಷ್ಟೋ ವರ್ಷ 12 ವರ್ಷ ತಪಸ್ಸು ಮಾಡಿ ಅದನ್ನು ಪ್ರಾಪ್ತ ಮಾಡ್ಕೊಂಡಿರ್ತಾನಲ್ಲ. ಒಬ್ಬೊಬ್ಬರಿಗೆ 1 ವರ್ಷ ಆಗಿರ್ತದ, ಒಬ್ಬರಿಗೆ 12 ವರ್ಷ ಗಟ್ಟಿ, ಸಾವಿರಾರು ವರ್ಷಗಟ್ಟೆ ತಪಸ್ಸು ಮಾಡಿದವ್ರದ್ದು ಇರ್ತದ. ಅದಕ್ಕೆ ಬರೀ ಒಂದು ಸಿದ್ಧಿ ಪಡ್ಕೊಳ್ಳೋದು. ಈಗ 12ನೇ ಶತಮಾನದಾಗ ಆಗಿ ಹೋಗಿರುವಂತಹ ಘಟನೆ ಅಲ್ವಾ ಇದು. ಗೋರಖನಾಥ ತನ್ನ ಶರೀರವೆಲ್ಲ ವಜ್ರಕಾಯವನ್ನು ಮಾಡ್ಕೊಂಡಿದ್ದ. ಅಲ್ಲಿಂದ ಹಿಂದೆ ಬಂದದ ಗಾಂಧಾರಿ ನೇತ್ರ ದರ್ಶನದಿಂದ ದುರ್ಯೋಧನನ ಶರೀರ ಎಲ್ಲ ವಜ್ರಕಾಯ ಆಗಿತ್ತು. ಅವಾಗ ಎಲ್ಲಿ ಹೊಡೆದ್ರು ಏನೂ ಅವಾಗ ಆಕಿ ದಿವ್ಯ ದೃಷ್ಟಿಯಿಂದ ಅನುಗ್ರಹ ಮಾಡಿದ್ಲಲ್ಲ. ಇಂದ್ರಿಯ ನಿಗ್ರಹಕ್ಕೆ ಅಷ್ಟೊಂದು ಪ್ರಬಲ ಶಕ್ತಿ ಇರ್ತದ. ಇಂಥವೆಲ್ಲ ನೋಡಿದಾಗ ನೋಡಲ್ಲಿ ಅವಾಗ ಅಲ್ಲಮ ಭೇಟಿಯಾದ್ರು. ಗೋರಖ ಮತ್ತು ಅಲ್ಲಮ ಸೊಲ್ಲಾಪುರದೊಳಗ ಭೇಟಿಯಾದ್ರು ದರ್ಶನ. ಸಿದ್ದರಾಮಗೆ ಕೇಳಿದ್ರಂತ, ಏನ್ ಮಾಡ್ತಾನಪ್ಪ ನಿಮ್ಮ ಒಡ್ಡ ಅಂತ ಕೇಳಿದ್ರಂತೆ. ಜೋರ್ ಬಾಯಿ ಮಾಡಿ ಕೇಳಿದ್ರಂತ ಏನೋ ಪ್ರಭುಗಳು, ಇವ ಬ್ರಹ್ಮಜ್ಞಾನಿ ಯಾರ ಭಯ ಅವಂಗ ಜೋರ್ ಮಾಡಿ ಕೇಳಿದ್ರಕ್ಕನ ಯಾರವ ನನ್ನನ್ನು ಒಡ್ಡ ಅಂತ ಕರೆಯವ ಅಂತ ಒಳಗಿನಿಂದ ಎದ್ದು ಬಂದ್ರಂತ ಗೋರಖನಾಥ. ಏನಂತ ತಿಳಿದಿ ನನ್ನ ಒಡ್ಡ ಅಂತ ಕರೀತಿಯಲ್ಲ, ಮತ್ ನೀ ಕಲ್ಲು ಹೊಡೆದ ಕೆರಿ ಕಟ್ಟವಾಗ ಮತ್ ಒಡ್ಡ ಅನ್ನದ ಮತ್ತಿನ್ ಬೇರೆ ಏನಂಗೆ ಅಂತ. ಅವಾಗ ನಾ ಎಂಥ ಸಿದ್ಧಿಗಳನ್ನು ಮಾಡ್ಕೊಂಡೆ, ನೀ ತಗೋ ಈ ಕಡ್ಗ ಹೊಡಿ ನನ್ನ ಶರೀರ ಕಾಣಲ್ಲ. ಅವ್ರು ಎಲ್ಲಿ ಹೊಡೆದ್ರು ಠನ್ ಅಂತ ಕಡ್ಗ ಹೊಳಿ ಬರ್ತಿತ್ತು. ಎಷ್ಟು ವರ್ಷ ಮಾಡಿಯಪ್ಪ ಇದ್ರ ಸಾಧನ ಅಂತ. ನಾ 50 ವರ್ಷ ಒಂದೇ ಕಾಲಿನ ಮೇಲೆ ನಿಂತು ಘೋರ ತಪಸ್ಸು ಮಾಡೇನಿ ಇದನ್ನು ಪ್ರಾಪ್ತ ಮಾಡ್ಕೋಬೇಕಾದ್ರ, ವಜ್ರಕಾಯ ಮಾಡ್ಕೋಬೇಕಾದ್ರ 50 ವರ್ಷ. ತೋಳಪ್ಪ ಇದನ್ನ ತಗೋ ನೀ ಮಡಿ ಅಂದ, ನನ್ನ ಶರೀರಕ್ಕೆ ಕೊಡಿ ಅಂದ. ಅವಾಗ ಹೊಡೆದ್ರೆ ಅದು ಗಾಯ ಹೋಗಿ ಬರ್ತಿತ್ತಂತ. ಇವ್ರ ಶರೀರಕ್ಕೆ ಟಚ್ ಆಗಲಿಲ್ಲ. ಇತ್ತಾಗಿಂದ ಹೊಡೆದ್ರೆ ಅತ್ತಾಗ ಪಾರಾಗೋದು, ಅತ್ತಾಗಿಂದ ಹೊಡೆದ್ರೆ ಇತ್ತಾಗ ಪಾರಾಗೋದು, ಎಲ್ಲಿ ಒಂದ್ ಹನಿ ರಕ್ತಿಲ್ಲ, ಏನಿದು ಅಂದ್ರಂತ. ನಾ ಇದಕ್ಕೊಂದು ಅರಗಳಿಗೆ ತಗೊಂಡೇನ್ ನೋಡಲ್ಲ. ಇದನ್ನು ಸಾಧನ ಮಾಡಕ್ ಬರೀ ವಿವೇಕ ಅನ್ನೋದು ಯಾವ ರೂಪದೊಳಗಿರ್ತೈತಿ. ಒಂದು ಅರಗಳಿಗೆ ಅವನ ಜ್ಞಾನ ವಿವೇಕದಿಂದ ಒಳಗೂಡಿ ಮಾಡಿ ನಾವೊಂದು ಅರಗಳಿಗೆ ತಗೊಂಡು ನೀವು 50 ವರ್ಷ ತಗೊಂಡಿ ಕಾಯ. ನೀ ಬೇಕಾದ ನೋಡಿ ನಾನು ಶರೀರಕ್ಕೆ ಎಲ್ಲಾರ ನಟ್ ಹೇಳ. ಹಿಂಗ ಪ್ರಬಲವಾಗಿರುವಂತಹ ಸಿದ್ಧಿಗಳನ್ನ, ಅದನ್ನ ಮೀರುವಂತಹ ಸಿದ್ಧಿಗಳನ್ನು ಪಡ್ಕೊಂಡವ್ ಬ್ರಹ್ಮಜ್ಞಾನಿ. ಹಿಂಗ ಮೋಕ್ಷ ಮುಕ್ತಿ ಅನ್ನೋದು ಅಥವಾ ಪರಬ್ರಹ್ಮನ ಸ್ವರೂಪದೊಳಗೆ ನೆಲೆಗೊಂಡು ನಿಲ್ಲುವಂತ ಶಕ್ತಿ ಇವನಲ್ಲಿ ಇರ್ತದೆ ವಿನ ಅವ್ರಿಗೆ ಇರುವುದಿಲ್ಲ. ಅದು ವಜ್ರಕಾಯರಾಗಿರ್ಲಿ, ಯಾವ ಕಾಯರಾಗಿರ್ಲಿ, ಅದು ಕಬ್ಬಿಣದಾರಾಗಿರ್ಲಿ, ಉಕ್ಕಿನದಾರಾಗಿರ್ಲಿ, ಬಿದ್ದು ಹೋಗೋದ. ಈಗ ಅದಾರೇನು ಗೋರಖನಾಥ ಇಲ್ಲ. ಅದಕ್ಕೆ ಯಥಾರ್ಥವಾಗಿ ವ್ಯರ್ಥ ಜೀವನ ಹಾಳು ಮಾಡ್ಕೊಂತಾರ. ವೈಯಕ್ತಿಕ ಅನುಭವಕ್ಕೆ ಬೆನ್ನು ಹತ್ತಿ ಸಾರ್ವತ್ರಿಕ ಅನುಭವದಲ್ಲಿ ಪರ್ಯವಸಾನ ಮಾಡಿಕೊಳ್ಳುವಂತ ಯುಕ್ತಿಗಳನ್ನು ಶಂಕರರು ಅವಾಗ ಅದನ್ನೆಲ್ಲ ಅಲ್ಲಗಳೆದರು. ಅದಕ್ಕೆ ಫಲ ಐತಿ ಅಂತ ಒಪ್ಕೊಂಡ್ರು. ನೋಡು, ದಿವ್ಯಾನುಭವ, ಭವ್ಯಾನುಭವ, ಅಣಿಮಾದಿ ಸಿದ್ಧಿಗಳು ಇವನ್ನೆಲ್ಲ ಒಪ್ಕೊಂಡ್ರು. ನಾವು ಹೊಲ್ದಾಗ ದುಡಿದ್ರು ನಮಗೆ ಫಲ ಒಂದೇ ಬರ್ತದಲ್ಲ, ಹಾಗದು ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅವರು. ಅದಕ್ಕಿಲ್ಲೇ ಆದ್ದರಿಂದ ಅವರು ಹೇಳುವ ಆತ್ಮಾನುಭವವನ್ನು ಯೋಗದ ಒಂದಾನೊಂದು
ಸಿದ್ಧಿಗೆ ಹೋಲಿಸುವುದು ಎಂದಿಗೂ ಯುಕ್ತವಾಗುವುದಿಲ್ಲ. ಅದನ್ನ ಸಿದ್ಧಿಗಳಿಗೆ ಹೋಲಿಸುವುದು ಎಂದು ಯುಕ್ತವಾಗುವುದಿಲ್ಲ. ಎಲ್ಲರಿಗೂ ಸಹಜವಾಗಿರೋ ಅನುಭವವನ್ನೇ ಆಧಾರವಾಗಿಟ್ಟುಕೊಂಡು ಪೂರ್ಣಾನುಭವದಿಂದ ಸಿದ್ಧವಾಗುವ ಪರಮಾತ್ಮ ಜ್ಞಾನವನ್ನೇ ಅವರು ಉಪನಿಷತ್ ಸಿದ್ಧಾಂತವೆಂದು ಅಂಗೀಕರಿಸಿರುತ್ತಾರೆ. ಉಪನಿಷತ್ ಸಿದ್ಧಾಂತ ಏನನ್ನು ಅಂಗೀಕರಿಸೋದಿಲ್ಲ, ಯಾವುದರ ಒಂದು ಸಿದ್ಧಿಯನ್ನು ಅಂಗೀಕರಿಸ್ಯಾರೆ, ಅಥವಾ ಭವ್ಯಾನುಭವ, ದಿವ್ಯಾನುಭವ, ಅಥವಾ ವಿದ್ವತ್ವ, ಪಾಂಡಿತ್ಯ, ಯಾವುದನ್ನು ಅಂಗೀಕರಿಸ್ಯಾರ? ಅಂಗೀಕರಿಸಿರುತ್ತಾರೆ ಹೊರತು ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಮಾತ್ರವೇ ಇರಬಹುದಾದ ವಿಶೇಷ ಅನುಭವವನ್ನು ತಮ್ಮ ಸಿದ್ಧಾಂತಕ್ಕೆ ಬೆಂಬಲವಾಗಿ ಅವರು ಎಂದಿಗೂ ಇಟ್ಟುಕೊಳ್ಳುವುದಕ್ಕೆ ಸಿದ್ಧರಾಗಿರುವುದಿಲ್ಲ. ವಿಶೇಷ ಅನುಭವಗಳೆಂಬುವು ಸಾಧನದಿಂದ ಸಿದ್ಧವಾಗಬೇಕಾಗಿರುತ್ತವೆ. ವಿಶೇಷ ಅನುಭವ ವ್ಯಕ್ತಿಗತ ಬಂದಿರ್ತಾವಲ್ಲವು, ಅವರು ಅದನ್ನು ಸಾಧನ ಮಾಡ್ಕೋಬೇಕಲ್ಲ. ಸಾಧನದಿಂದ ಸಿದ್ಧಿಯಾಗಿದ್ದು ಇರುತ್ತಾ? ಸಾಧನದಿಂದ ಸಿದ್ಧಿಯಾಗಿದ್ದು ಇರುತ್ತಾ? ಅದನ್ರತ ಅನಿತ್ಯ, ನಿತ್ಯ ಅಲ್ಲದು. ಅಥವಾ ಕೆಲವು ವ್ಯಕ್ತಿಗಳಲ್ಲಿ ಮಾತ್ರವೇ ಇರುವಾಗಿರುತ್ತವೆ. ನೋಡು, ಎಷ್ಟು ರಾಜ ಮಹಾರಾಜರು ತಮ್ಮ ಪರಾಕ್ರಮ ಶೌರ್ಯದಿಂದ ಚಕ್ರವರ್ತಿಗಳಾಗಿರ್ತಾರೆ. ಈಗ ಅದರೇನವರು ಒಬ್ಬರ ಸಾಧನ, ಅವರ ಸಾಧನದಿಂದ ಒಬ್ಬರು ಇಲ್ಲ. ಅದಕ್ಕೆ ಸಾಧನದಿಂದ ಸಿದ್ಧ ಆಗಿದ್ದೆಲ್ಲವೂ ಅನಿತ್ಯ ಇಲ್ಲೇ, ಅಥವಾ ಕೆಲವು ವ್ಯಕ್ತಿಗಳಲ್ಲಿ ಮಾತ್ರವೇ ಇರುವಾಗಿರುತ್ತವೆ. ಅವುಗಳ ಆಧಾರದ ಮೇಲೆ ನಿಲ್ಲುವ ಸಿದ್ಧಾಂತವು ತತ್ವಶಾಸ್ತ್ರ ಸಮ್ಮತವೆಂದು ಹೇಗೆ ಅನ್ನಿಸಿಕೊಂಡಿತು? ಪರಮಾರ್ಥ ತತ್ವ ಅಂತ ಏನಾರ ಅನಿಸಿಕೊಂಡಿದ್ದೇನೆ? ನಾವು ಈಗ ಎಲ್ಲರ ಒಬ್ಬರು ಮಹಿಮಾ ಪುರುಷದಾರ ಅಂದ್ರೆ ಸಾಕು, ಅಪ್ಪ ಅವ್ರ ದರ್ಶನ ಆಗುತ್ತೋ ಇಲ್ಲೋ ನೋಡ್ಯಾರ ಅವರು ನಡ್ರಿ. ಬ್ರಹ್ಮಜ್ಞಾನಿಗಳು ಯಾರನ್ನು ಕರೆಯಕ್ಕೂ ಹೋಗುದಿಲ್ಲ, ಹೇಳಕ್ಕೂ ಹೋಗುದಿಲ್ಲ. ಅವರು ಸುಮ್ಮನೆ ಎಲ್ಲಾರ ಒಂದ್ ಜನ ಹೊಡ್ಕೊಂಡು ಕೂತ್ಬಿಟ್ಟಿರ್ತಾರೆ. ಇಲ್ಲದ ನೋಡಿ, ಹಿಂಗ ಕೈ ಮಾಡಿದ್ರೆ ಬಂಗಾರ ವಾಸ ಬಂತ, ಇಲ್ಲ ಒಂದು ಭಸ್ಮರ ಬಂತ, ಏನೇನೋ ಪವಾಡಗಳನ್ನ ಯಾವ ರೂಪದೊಳಗೆ ಮಾಡಿ ಜನರನ್ನ ಮೆಚ್ಚಿಸ್ಕೊತಾರ. ಇಂಥವು ಅನೇಕ ದೃಷ್ಟಾಂತಗಳದಾವ. ಆದ್ರೆ ಅವ್ರು ಯಾರು ಮುಕ್ತರಲ್ಲ, ಅನುಭಾವಿಗಳು ಅಲ್ಲ. ಈ ರೀತಿಯಲ್ಲಿ ಶಂಕರಾಚಾರ್ಯರು ಶಬ್ದವನ್ನೇ ತಮ್ಮ ಸಿದ್ಧಾಂತಕ್ಕೆ ಮುಖ್ಯ ಪ್ರಮಾಣವಾಗಿಟ್ಟುಕೊಂಡಿದ್ದರೂ ಶಬ್ದವು ಶ್ರದ್ಧಾ ಮಾತ್ರದಿಂದ ನಂಬತಕ್ಕದ್ದೆಂದು ಮಾತ್ರ ಅವರು ಹೇಳಿರುವುದಿಲ್ಲ. ಶಬ್ದನ ಶ್ರದ್ಧೆಯಿಂದ ಆ ಶಬ್ದ ನಂಬಿಕೊಳ್ಳ್ರಿ ಅಂತ ಹೇಳ್ಯಾರನ. ಆ ಶಬ್ದ ಬಂದ ತಕ್ಷಣ ಅದಕ್ಕೆ ಅರ್ಥ ಮತ್ತು ಸ್ವರೂಪ ಇವುಗಳನ್ನ ವಿವೇಕದಿಂದ ಬಿಡಿಸಿಕೊಂಡು ನೋಡಿದ್ರೆ ಸಾಕು. ಶಬ್ದ, ಆ ಶಬ್ದಕ್ಕೆ ಅರ್ಥ ಅಂದ್ರೆ ವಸ್ತು ರೂಪದೊಳಗಿರುವಂತಹ ಅರ್ಥ, ಆ ಅರ್ಥದ ಸ್ವರೂಪ ಏನು ಅಂತ ವಿವೇಕದಿಂದ ಬಿಡಿಸಿಕೊಂಡ್ರೆ ಸಾಕು. ಸಕ್ರಿ ಅನ್ನೋದು ಶಬ್ದ ದ್ರವ್ಯ ರೂಪವಾಗಿರುವಂತಹದ್ದು ನೋಡೋದು. ಕಳಕಾಗಿರ್ತದ ಸಕ್ರಿ, ಅದು ಅರ್ಥ. ಅದು ಸಿಹಿಯಾಗಿರುವುದು ಸ್ವರೂಪ. ಶಬ್ದನ ಬರೀ ಸಕ್ರಿ ಅಂತ ನಂಬಿಬಿಡು, ನಂಬಿದ್ರೆ ಮೋಸ ಹೋಗುತ್ತೆ. ಅವನ್ನ ಅದರಂಗ ಇರುವಂತ ಪಟಿಕಾರನು ಸಕ್ರಿ ಹಂಗ ಕಾಣ್ತಿರ್ತಾರೆ. ಅದಕ್ಕೆ ನಂಬುವಂತಿಲ್ಲ. ಅದಕ್ಕೆ ಅರ್ಥ ಮತ್ತು ಸ್ವರೂಪಗಳಿಂದ ಒಡಗೂಡಿ ನೋಡಲ್ಲ, ಅದಕ್ಕನ ನಂಬತಕ್ಕದ್ದೆಂದು ಮಾತ್ರ ಅವರು ಹೇಳಿರುವುದಿಲ್ಲ. ಅದು ಅನುಭವಾದಿಗಳಿಗೆ ಹೊಂದುಗೆಯಾಗಿಯೇ ಇರಬೇಕೆಂದು ಅವರು ಹೇಳುತ್ತಿದ್ದಾರೆ. ಶಬ್ದ ಬಳಸುವ ಕಲೆಯಾಗದ. ನಾವು ಬರೀ ಶಬ್ದ ಶಬ್ದ
ಅನುಭವಾದಿಗಳನ್ನು ಬೆಳವಡಿಸಿ ಪಾಂಡಿತ್ಯವನ್ನು ಪ್ರದರ್ಶನ ಮಾಡುವಂತ ವಿವೇಕ ನಮ್ಮಲ್ಲಿ ಉಂಟು. ಅವ್ರೇನ್ ಹೇಳ್ತಾರ, ಅದಕ್ಕೆ ಇಲ್ಲಿ ಅದು ಅನುಭವಾದಿಗಳಿಗೆ ಹೊಂದುಗೆಯಾಗಿಯೇ ಇರಬೇಕೆಂದು ಅವರು ಹೇಳುತ್ತಿದ್ದಾರೆ. ಅನುಭವ ಎಂಬ ಮಾತನ್ನು ಅನೇಕ ಅರ್ಥದಲ್ಲಿ ಜನರು ಉಪಯೋಗಿಸುತ್ತಾರಾದರೂ ಅವರು ಜನರಲ್ಲಿ ಸಾಧಾರಣವಾಗಿರುವ ಅನುಭವವನ್ನೇ ಅನುಭವವೆಂದು ಕರೆದಿದ್ದಾರೆಯೇ ಹೊರತು ವ್ಯಕ್ತಿಗತವಾದ ಅಥವಾ ಸಾಧನಾಯುಕ್ತವಾದ ವಿಶೇಷ ಅನುಭವವನ್ನೇನು ಆ ಹೆಸರಿನಿಂದ ಕರೆದಿರುವುದಿಲ್ಲ. ಒಬ್ಬೊಬ್ಬರಿಗೆ ಸಮಾಧಿ ಅದವರವರು ವಿಶೇಷದಿಂದ ಪಡ್ಕೊಂಡಿರುವಂತ ಅದು ಯೋಗದಿಂದ ಬಂದಿರುವಂತದ್ದು. ಎಲ್ಲಿ ಒಬ್ಬರಿಗೆ ವೈಯಕ್ತಿಕ ಇರ್ತದೆ, ಅವರು ಅದನ್ನು ಬಯಸಿಕೊಂಡಿಲ್ಲ. ಸಾರ್ವತ್ರಿಕ ಅನುಭವದೊಳಗೆ ನಿದ್ರಿ ಮಾಡ್ತಿರಲ್ಲ, ಸಮಾಧಿಗೆ ನಿದ್ರಿಗೆ ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ. ನಿದ್ರೆ ಹೆಂಗಿರ್ತೇವೆ ಹಂಗೆ ಸಮಾಧಿ ಒಳಗನ ಇರ್ತೇವೆ. ಅಲ್ಲಿ ಅಂತಃಕರಣಾದಿಗಳು ಯಾವ ಇರುವುದಿಲ್ಲ, ಪರಮಾತ್ಮರು ಇರುವುದಿಲ್ಲ. ಪ್ರಾಣ ಸಹಸ್ರಾರ ಚಕ್ರದೊಳಗೆ ಹೋಗಿ ನಿಂತು ಬಿಟ್ಟಿರುತ್ತೆ. ಕುಂಡಲಿನಿ ಮುಖಾಂತರದಿಂದ ಸಹಸ್ರಾರ ಚಕ್ರದೊಳಗೆ ಹೋಗಿ ನಿಂತು ಬಿಟ್ಟಿರ್ತದೆ ಪ್ರಾಣ. ವ್ಯತ್ಯಾಸ ಏನೋ, ಅಲ್ಲಿ ಪ್ರಾಣ ಇದ್ರೂ ನೋಡಲಿ, ಪ್ರಾಣ ಆ ಶರೀರವನ್ನು ರಕ್ಷಣೆ ಮಾಡ್ತೀವಿ. ಎಲ್ಲೇ ಸಹಸ್ರಾರ ಚಕ್ರದಲ್ಲಿ ನಿಂತು ಆ ಶರೀರವನ್ನು ರಕ್ಷಣೆ ಮಾಡ್ಬೇಕು. ಅದಷ್ಟೇ ವ್ಯತ್ಯಾಸ ನೋಡಲಿ. ನಿದ್ರಿಯೊಳಗ ಎಲ್ಲಾ ಕ್ರಿಯಾಕಾರ್ಯಗಳಿಂದ ಒಡಗೂಡಿ ಸಮಾನ, ಉದಾನ, ವ್ಯಾನ, ಪ್ರಾಣ, ಈ ಪಂಚಪ್ರಾಣಗಳು ಅಂತ ಇದು ನಿದ್ರಿ ಒಳಗಿದ್ರು ಕೂಡ ಈ ಪಂಚಪ್ರಾಣಗಳು ವಿಶೇಷವಾಗಿ ವ್ಯವಹಾರ ಮಾಡ್ತಿರ್ತಾವ ನೋಡಿ. ಅಷ್ಟೇ ವ್ಯತ್ಯಾಸ. ಅಲ್ಲೇ ಸಹಸ್ರಾರ ಚಕ್ರದೊಳಗೆ ಹೋಗಿ ನಿಂತಿರುತ್ತೆ. ಅದು ಅದಕ್ಕೆ ಫಲ ಏನೆಲ್ಲವನ್ನೇನೆ ಫಲ. ಅದಕ್ಕೆ ಇಲ್ಲಿ ಸಾರ್ವತ್ರಿಕ ಅನುಭವ, ಅದಕ್ಕೆ ಸಾಧನಯುಕ್ತವಾದ ವಿಶೇಷ ಅನುಭವವನ್ನೇನು ಆ ಹೆಸರಿನಿಂದ ಕರೆದಿರುವುದಿಲ್ಲ. ಇವರ ಅನುಭವ ಅಂದದ್ದು ಸಾರ್ವತ್ರಿಕ ಅನುಭವವನ್ನ ಹಿಡ್ಕೊಂಡಾರ. ನಮ್ಮಗಳ ಅನುಭವಗಳನ್ನೆಲ್ಲ ಪರೀಕ್ಷೆ ಮಾಡಿ ಅವುಗಳ ಆಧಾರದ ಮೇಲೆ ನಿಲ್ಲುವ ತರ್ಕವನ್ನೇ ಅವರು ಸ್ವೀಕರಿಸಿರುತ್ತಾರೆ. ಈ ತರ್ಕ ಸರಣಿಯನ್ನು ಶ್ರುತಿಯಲ್ಲಿಯೇ ಸೂಚಿಸಿದೆ ಎಂದು ಅವರು ಹೇಳಿರುತ್ತಾರೆ. ಈ ತರ್ಕಕ್ಕೆ ಬಲವನ್ನು ಕೊಡುವ ಹೊಸ ಯುಕ್ತಿಗಳನ್ನು, ದೃಷ್ಟಾಂತಗಳನ್ನು ಅವರು ಸ್ವೀಕರಿಸುವುದಕ್ಕೆ ಸಿದ್ಧರಾಗಿರುತ್ತಾರೆ. ಆದರೆ ಅಪೂರ್ಣವಾದ ಅನುಭವದ ಮೇಲೆ ನಿಂತಿರುವ ಒಣ ತರ್ಕವನ್ನು ಮಾತ್ರ ಅವರು ಒಪ್ಪುವುದಿಲ್ಲ. ಉಳಿದ ತಾರ್ಕಿಕರು ಉಪಯೋಗಿಸಿರುವ ತರ್ಕವೆಲ್ಲವೂ ಇಂಥ ಒಣ ತರ್ಕವೇ ಎಂದು ಅವರು ಅಭಿಪ್ರಾಯಪಟ್ಟಿರುತ್ತಾರೆ. ತಾರ್ಕಿಕರು ಅನೇಕ ತರ್ಕಗಳನ್ನ ಹೇಳ್ತಾರೆ, ಆದ್ರೆ ಅವೆಲ್ಲ ಶುಷ್ಕ ತರ್ಕಗಳೇ ವಿನಃ ಮತ್ತೊಂದು ತರ್ಕ ಅಲ್ಲ ಅಂತ ಹೇಳ್ಕೊತ ಬಂದಾರ. ಶಂಕರಾಚಾರ್ಯರು ಉಪಯೋಗಿಸಿರುವ ತರ್ಕವು ಹೆಜ್ಜೆ ಹೆಜ್ಜೆಗೂ ಅನುಭವದ ತಳಗಟ್ಟಿನ ಮೇಲೆಯೇ ಸಾಗುತ್ತಿರುವುದರಿಂದ ಶಂಕರಾಚಾರ್ಯರು ಬಳಸಿರುವಂತ ತರ್ಕ ಅನುಭವಾಂಗ ತರ್ಕ ಅಂತಾನೆ ಕರೀತಾರೆ. ಅದಕ್ಕೆ ಆ ತರ್ಕ ಒಂದನ್ನ ಬಳಸ್ಕೋಬೇಕು. ಶಂಕರ ಸೌರಭದೊಳಗ ಶ್ರೌತ ತರ್ಕ ಅಂತ ಕರೀತಾರೆ. ವೈದಿಕವನ್ನ ಅನುಸರಿಸಿಕೊಂಡು ಬರುವಂತ ತರ್ಕ ಶ್ರೌತ ತರ್ಕ ಅಂತ ಕರೀತಾರೆ. ಅದನ್ನ ಮೊನ್ನೆ ನಾನು ಆ ಸಂದರ್ಭ ಬಂತು ಅಂತ ಅದನ್ನಲ್ಲಿ ತಗೊಂಡಿದ್ವಿ ಅಷ್ಟೇ. ಅದು ವಿಶೇಷ ಗ್ರಂಥ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಶಂಕರಾಚಾರ್ಯರು ಉಪಯೋಗಿಸಿರುವ ತರ್ಕವು ಹೆಜ್ಜೆ ಹೆಜ್ಜೆಗೂ ಅನುಭವದ ತಳಗಟ್ಟಿನ ಮೇಲೆಯೇ ಸಾಗುತ್ತಿರುವುದರಿಂದ ಅದು ಪ್ರಬಲ ತರ್ಕವಾಗಿರುತ್ತದೆ. ನಮ್ಮೆಲ್ಲರ ಅನುಭವ ರಾಶಿ ಎಲ್ಲವನ್ನು ಪರೀಕ್ಷಿಸಿ ಈ ಪ್ರಬಲ ತರ್ಕದಿಂದ ಸಿದ್ಧವಾಗುವ ಆತ್ಮೈಕ್ಯ ಜ್ಞಾನವು ಅನುಭವದಲ್ಲಿಯೇ ಕೊನೆಗಾಣುವುದರಿಂದ ವೇದಾಂತ ಸಿದ್ಧಾಂತವಾದ ಅದ್ವೈತಕ್ಕೆ ಬಾಧಕವಾದದ್ದು ಯಾವುದೊಂದು ಇಲ್ಲವೆಂದು ಅವರು ಹೇಳುತ್ತಿದ್ದಾರೆ. ಹೀಗೆ ಪೂರ್ಣಾನುಭವಕ್ಕನುಸಾರಿಯಾದ ವ್ಯಾಪಕ ತರ್ಕ ಶುದ್ಧವಾಗಿರುವ ಸಿದ್ಧಾಂತವನ್ನು ಹೊರಕ್ಕೆ ತಂದಿರುವುದೇ ಶಂಕರ ಭಾಷ್ಯದಲ್ಲಿರುವ ವಿಶೇಷವು. ಶಂಕರರ ಭಾಷ್ಯದೊಳಗ ಇದು ವಿಶೇಷ
ಸಾರ್ವತ್ರಿಕ ನೋಡು, ಅನುಭವಾಂಗ ತರ್ಕವನ್ನು ಬಳಸಿಕೊಂಡು ಸಾರ್ವತ್ರಿಕವಾಗಿರುವಂತಹ ಎಲ್ಲರ ಅನುಭವದೊಳಗೂ ಅದು ಇರಬೇಕು. ಶಬ್ದ ಬಳಸಬೇಕಾದ್ರೆ ಲೋಕ ಪ್ರಸಿದ್ಧವಾಗಿರುವಂತಹ ಶಬ್ದಗಳನ್ನ ಬಳಸಿಕೊಂಡು ಸುಲಭ ಮಾಡ್ಯಾರ ನಮಗವರು. ಕಠಿಣಲ್ಲ. ಶಂಕರರ ಸಿದ್ಧಾಂತ ಕಠಿಣಲ್ಲ, ಸುಲಭ, ಅತ್ಯಂತ ಸುಲಭ, ನೇರವಾಗಿ ಪ್ರತಿಪಾದನೆ ಮಾಡ್ತಾರೆ. ಅದಕ್ಕೆ ಕ್ರಮ ಗೊತ್ತಾದ್ರೆ ಲಕ್ಷಣಶಾಸ್ತ್ರ ಅಲ್ಲಿದು, ಅನುಭವ ಶಾಸ್ತ್ರ. ಅಲ್ಲೆಲ್ಲ ಲಕ್ಷಣಗಳನ್ನ ಬಹಳ ಪ್ರಧಾನವಾಗಿಟ್ಟುಕೊಂಡು ಭಾಮತೀಕಾರರಾಗಲಿ ವಿವರಣಾಚಾರ್ಯರಾಗಲಿ ವಿವರಣ ಪ್ರಸ್ಥಾನ ಭಾಮತಿ ಪ್ರಸ್ಥಾನ ಅಂತೇಳಿ ವ್ಯಾಖ್ಯಾನಕಾರ ಮಾಡ್ಕೊಂಡಿದ್ದು ಬಂದಾರಲ್ಲ, ಅವೆಲ್ಲ ಲಕ್ಷಣಶಾಸ್ತ್ರ ಅಂತನೂ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ವ್ಯಾಖ್ಯಾನಕಾರರಿಗೆ. ಯಾವ ಲಕ್ಷಣ ಅಂತ ನೆನಪಿಡುದ್ರಿ? ಎಷ್ಟು ಕಠಿಣ ಅದ ಅಲ್ಲಿ. ಅದಕ್ಕ ಮೊರೆ ಹೋಗ್ಯ ನೋಡಿ ನಾವು ಏನ್ ಮಾಡೋದು? ನೇರವಾಗಿ ಸುಲಭವಾಗಿ ಸರಾಗವಾಗಿ ಹೋಗಿ ಆಚೆ ಕಡೆ ದಡ ಮುಟ್ರಿಪ್ಪ ಅಂತ ಹೇಳ್ತಾರ ಶಂಕರ್. ಸಾರ್ವತ್ರಿಕ ಅನುಭವವನ್ನು ಹಿಡ್ಕೊಂಡು ಹೋಗ್ಬಿಡ್ರಿ. ತರ್ಕ ಬಂದಾಗ ಅನುಭವ ತರ್ಕನ ಇಟ್ಕೊಳ್ರಿ ಅಂತ ಹೇಳ. ಅದಕ್ಕೆ ಶ್ರೌತ ತರ್ಕ ಅಂತ ಬೇರೆ ಹೆಸರು ಇದಾವ ವೈದಿಕದೊಳಗೆ. ಇರ್ಲಿ. ಇನ್ನ ಭಾಷೆಯು ಅದ್ವೈತವು. ಶಂಕರರ ಭಾಷೆ ಮತ್ತು ಅದ್ವೈತ ಇವುಗಳ ವಿಶ್ಲೇಷಣೆ ಎದ್ದುಕೊಂಡಿದೆ. ನಾಳೆ ನೀವು ಸಹ ವಿಚಾರ ಮಾಡೋಣ ಅಂತ ಹೇಳಿ ಈ 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣ ಕಲ್ಪಿಸಿ